ಉತ್ತರಿಸಲೇಬೇಕು. ಬಲ್ಕಿಸ್ ಬಾನು. ಸನ್ಮಾನ್ಯ ಸಭಾಪತಿಯವರೇ, ಸಾರ್ವಜನಿಕ ಮಹತ್ವದ ವಿಷಯವನ್ನು ನಿಯಮ 330A ರಲ್ಲಿ ಮಂಡಿಸಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆಯಾದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಿಸಿದಂತೆ ಅನುದಾನಕ್ಕಿಂತ ದುಗ್ವಣಿ ಯೋಜನೆ ಸ್ಮಾರ್ಟ್ ವೈಫಲ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿ ಪ್ರಕಟಿಸಿದೆ. ಕರ್ನಾಟಕದ 7 ಸ್ಮಾರ್ಟ್ ಸಿಟಿಗಳಾದ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಶಿವಮೊಗ್ಗ ಮತ್ತು ತುಮಕೂರು ನಗರಗಳಲ್ಲಿ ಯೋಜನೆಗಳಿಗಾಗಿ ರೂಪಾಯಿ 817 ಕೋಟಿ ಅನುದಾನ ಮೀಸಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ದ್ವಿಗುಣೆ ಮೊತ್ತದ ಅಂದರೆ ಸುಮಾರು 1462 ಕೋಟಿ ವೆಚ್ಚದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದು ಆರ್ಥಿಕ ಅಸ್ಥಿರತೆಗೆ ಕಾರಣವಾಯಿತು ಎಂದು ಸಿಎಜಿ ವರದಿ ಹೇಳಿದೆ. ಸ್ಮಾರ್ಟ್ ಸಿಟಿಗಳಿಗಾಗಿ ನಿಗದಿಪಡಿಸಿದ್ದ 135 ಗುರಿಗಳ ಪೈಕಿ ಕೇವಲ 68 ಗುರಿಗಳನ್ನು ಮಾತ್ರ ಸಂಪೂರ್ಣವಾಗಿ ಸಾಧಿಸಲಾಗಿದೆ. ಉಳಿದ ಗುರಿಗಳು ಅಪೂರ್ಣವಾಗಿದೆ ಅಥವಾ ಇನ್ನೂ ಕಾರ್ಯಗತವಾಗಿಲ್ಲ. ಒಟ್ಟು 645 ಯೋಜನೆಗಳಲ್ಲಿ ಕೇವಲ 45 ಯೋಜನೆಗಳು ಮಾತ್ರ ನಿಗದಿತ ಅವಧಿಯೊಳಗೆ ಪೂರ್ಣಗೊಂಡಿವೆ. ಸ್ಥಳದ ಅಭಾವ ಮತ್ತು ಅತಿಯಾದ ವೆಚ್ಚದ ಕಾರಣದಿಂದಾಗಿ ಸುಮಾರು 30% ಯೋಜನೆಗಳನ್ನು ಅಂದಾಜು 160 ಯೋಜನೆಗಳು ಕೈಬಿಡಲಾಗಿದೆ. ಇದರಲ್ಲಿ ಪ್ರಮುಖವಾದ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು ನಿರ್ಮಾಣದ ಹಂತ ಯೋಜನೆಗಳು ಸೇರಿವೆ. ಯೋಜನೆಗಳ ವೇಗದ ಅನುಷ್ಠಾನಕ್ಕಾಗಿ ಎಲ್ಲಾ ಸ್ಮಾರ್ಟ್ ಸಿಟಿ ಘಟಕಗಳಿಗೆ ಪೂರ್ಣಾವಧಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ ನೇಮಿಸಬೇಕು. ಕಾಮಗಾರಿಗಳ ಗುಣಮಟ್ಟವನ್ನು ಪರೀಕ್ಷಿಸಲು 3ನೇ ವ್ಯಕ್ತಿ ಥರ್ಡ್ ಪಾರ್ಟಿ ಸಲಹೆಗಾರರನ್ನಾಗಿ ನೇಮಿಸಬೇಕು. ಸರ್ಕಾರ ಘೋಷಿಸಿದ ಅದ್ದೂರಿ ಯೋಜನೆಗಳಿಗೆ ತಕ್ಕಂತೆ ಅನುದಾನ ಮತ್ತು ವ್ಯವಸ್ಥಿತ ಯೋಜನೆ ಇಲ್ಲದ ಕಾರಣ ಕರ್ನಾಟಕ ಸ್ಮಾರ್ಟ್ ಸಿಟಿಗಳ ನಿರೀಕ್ಷಿತ ಫಲಿತಾಂಶ ನೀಡಲು ವಿಫಲವಾಗಿವೆ ಎಂಬುದು ಈ ವರದಿಯಲ್ಲಿ ಸಾರಾಂಶವಾಗಿದೆ. ಈ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಸಚಿವರು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ನಿಯಮ 330A ರಲ್ಲಿ ಒತ್ತಾಯಿಸುತ್ತೇನೆ.